ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಆನಂದ ರಾಮಾಯಣದಲ್ಲಿ ಬಂದಂತೆ ದಶಮಹಾರಾಜನ ಆತನ ಪತ್ನಿಯಾದಂಥ ಕೈಕೇಯಿ ಇವರ ಹಿನ್ನೆಲೆಯನ್ನು ನಾವು ಶ್ರವಣ ಮಾಡಿದ್ವಿ. ಮುದ್ಗಲ ಋಷಿಯ ಆಶ್ರಮಕ್ಕೆ ಬಂದಂಥ ದಶರಥ ಅದನ್ನೆಲ್ಲವನ್ನು ಶ್ರವಣ ಮಾಡಿ ಆ ಬಳಿಕ ಆ ಮುದ್ಗಲ ಋಷಿಯನ್ನ ನಮಸ್ಕರಿಸಿ ಆತನ ಸಮ್ಮತಿಯಂತೆ ಅಯೋಧ್ಯ ಪಟ್ಟಣಕ್ಕೆ ತೆರಳಿದ. ದಶರಥ ರಾಜ ಬರ್ತಿದ್ದಾನೆ ಎನ್ನುವಂಥ ಸಂಗತಿಯನ್ನು ಕೇಳಿ ನಗರವೆಲ್ಲವೂ ಅಲಂಕೃತವಾಗಿತ್ತು. ಜನರೆಲ್ಲರೂ ಕೂಡ ದಶರಥ ಮಹಾರಾಜನನ್ನ ಆತನ ಮಕ್ಕಳನ್ನ ಸ್ವಾಗತ ಮಾಡಿದರು, ಪುಷ್ಪವೃಷ್ಟಿ ಇತ್ಯಾದಿಗಳ ಮೂಲಕವಾಗಿ. ತಮ್ಮನ್ನು ಬೀಳ್ಕೊಳ್ಳಿಕ್ಕಾಗಿ ಮಿಥಿಲಾ ನಗರದಿಂದ ಅಯೋಧ್ಯ ನಗರ ತನಕ ಬಂದಿದ್ದಂಥ ಜನಕ ಮಹಾರಾಜನ ಮಂತ್ರಿಗಳನ್ನು ಕೂಡ ದಶರಥ ಕೊಟ್ಟು ಕಳಿಸಿದ. ಏವಂ ಸರ್ವೇಷು ಉತ್ಸವೇಷು ಜನಕಃ ವಾರ್ಷಿಕೇಶು ಸಹ ನಿನಾಯ ಮಿಥಿಲಾಂ ರಾಮ ಮಾತೃವಿಹಿ ಪಾರ್ಥಿವೇನತ. ಈ ಹಿಂದೆ ಹೇಳಿದಂತೆ ಮದುವೆ ಅಲ್ಲದೆ ಆ ಬಳಿಕ ದೀಪಾವಳಿ ಉತ್ಸವ ಅಲ್ಲದೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳು ಆಗಬೇಕಾಗಿತ್ತು. ಆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಜನಕ ಮಹಾರಾಜ ದಶರಥನನ್ನ, ಆತನ ಪತ್ನಿಯರನ್ನ ಮತ್ತು ತನ್ನ ಅಳಿಯಂದಿರನ್ನ ತನ್ನ ವಿದೇಹ ರಾಜ್ಯಕ್ಕೆ ಕರೆದುಕೊಂಡು ಅದನ್ನ ವೈಭವದಿಂದ ಆಚರಣೆ ಮಾಡಿ ಅವರನ್ನು ಮತ್ತೆ ಕೊಟ್ಟು ಕಳಿಸ್ತಿದ್ದ. ಹೀಗೆ ಆ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಮ್ಮೆ ಸೀತಾ ಮತ್ತು ರಾಮರ ಮದುವೆಯಾಗಿ 11ನೇ ವರ್ಷಕ್ಕೆ ಅವರಿಬ್ಬರ ದಾಂಪತ್ಯ ನಿಜವಾದ ಅರ್ಥದಲ್ಲಿ ಪ್ರಾರಂಭ ಆಯಿತು. ಸೀತೆ ಮತ್ತು ರಾಮರಿಗೆ 10 ವರ್ಷದ ಅಂತರ ಇದೆ ಅಂತ ಹೇಳಿ ಹಿಂದೊಮ್ಮೆ ವಿಶ್ವನಂದನ ತೀರ್ಥ ಶ್ರೀಪಾದರ ಬಾಲರಾಮಾಯಣಕ್ಕನುಸಾರವಾಗಿ ಹೇಳಿದ್ದೆ. ಆದರೆ ಕಾಲಗಣನೆಗೆ ಅನುಸಾರವಾಗಿ ವಿಳಂಬ ಸಂವತ್ಸರದಲ್ಲಿ ಶ್ರೀರಾಮ ಜನಿಸಿದ್ದ, ಸುಮಕೃತ ಸಂವತ್ಸರದಲ್ಲಿ ಸೀತೆ ಜನಿಸಿದ್ದು ಅನ್ನೋದನ್ನು ಗಮನಿಸಿದರೆ 5 ವರ್ಷ 6 ವರ್ಷದ ಅಂತರ ಅವರಿಗಿತ್ತು ಅಂಥೇಳಿ ಶ್ರೀಪಾದರು ಕೂಡ ಅಭಿಪ್ರಾಯಪಟ್ಟರು. ಹಾಗಾಗಿ 5 ರಿಂದ 6 ವರ್ಷಗಳು ಅಂತರ ಅವರಿಗಿತ್ತು ಅನ್ನೋದನ್ನ ವಿವಾದರಹಿತವಾಗಿ ಅದನ್ನು ಒಪ್ಪಿಕೊಳ್ಳಬಹುದು. ಆನಂದ ರಾಮಾಯಣ ಅದನ್ನು ಇಲ್ಲಿ ಮಾಸೈಹಿ ಷಡ್ಭಿಹಿ ಜನಕಜ ಲಘ್ವಿ ಶ್ರೀ ರಾಘವಾತ್ ಸುಧಾ, ಕೇವಲ 6 ತಿಂಗಳ ವ್ಯತ್ಯಾಸ ಇತ್ತು ರಾಮ ಮತ್ತು ಸೀತೆಯರಿಗೆ ಅಂತ ಹೇಳ್ತದೆ. ಆ ತಿಂಗಳು ಅಂತ ಅನ್ನೋದನ್ನ ವರ್ಷ ಅಂತ ಅಭಿಪ್ರಾಯ ಇಟ್ಕೊಳ್ಬೇಕು ಅಂತ ಶ್ರೀಪಾದರು ಅಭಿಪ್ರಾಯ ಪಡ್ತಾರೆ. ಕೆಲವು ಕಡೆ ತಿಂಗಳುಗಳನ್ನೇ ಮಾಸ, ತಿಂಗಳುಗಳನ್ನೇ ವರ್ಷ ಅಂತ ಹೇಳಿ ವರ್ಷವನ್ನ ತಿಂಗಳು ಅಂತೇಳಿ ವ್ಯವಹಾರ ಮಾಡೋದಿದೆ. ಹಾಗಾಗಿ ವಾಸ್ತವಿಕವಾಗಿ ಇಲ್ಲಿ 6 ವರ್ಷ ಅಂತರ ಇದ್ರೂ ಕೂಡ ಅದನ್ನ ಆ ವರ್ಷವನ್ನೇ ತಿಂಗಳು ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ಹಾಗಾಗಿ ಅವರ ಮದುವೆ ಆದ ಬಳಿಕ 11ನೇ ವರ್ಷದಲ್ಲಿ ಲಗ್ನಾತ್ತು ಏಕಾದಶೇ ವರ್ಷೆ ರಜೋಯುಕ್ತ ಬಭೂವಃ, ಸೀತೆ ಮತ್ತು ರಾಮರ ದಾಂಪತ್ಯ ಪ್ರಾರಂಭ ಆಯಿತು. ಜನಕ ಆ ಸಂಗತಿಯನ್ನು ಕೇಳಿ ತನ್ನ ಕುಟುಂಬ ಸಮೇತನಾಗಿ ಮಂತ್ರ ಸಮೇತನಾಗಿ ಅಯೋಧ್ಯೆಗೆ ಆಗಮಿಸಿದ. ಪರಸ್ಪರ ಚಕ್ರವರ್ತಿಗಳು ಆಲಿಂಗನ ಮಾಡಿಕೊಂಡ್ರು. ಸಂಭ್ರಮದಿಂದ ಕೂಡಿದಂಥ ಒಂದು ಉತ್ಸವ ಆವಾಗ ನಡೆಯಿತು. ವಸಿಷ್ಠ ಮುನಿಭಿ ಸಾರ್ಧಂ ಗರ್ಭಾಧಾನ ವಿಧಿಂ ಶುಭಂ. ವಸಿಷ್ಠ ಉಳಿದ ಪುರೋಹಿತರು, ಉಳಿದ ಋಷಿಗಳು, ಮುನಿಗಳ ಜೊತೆ ಸೇರಿಕೊಂಡು ಗರ್ಭಾಧಾನ ವಿಧಿಯನ್ನ ನೆರವೇರಿಸಿದ. ತದಾ ವಸ್ತ್ರೈರಲಂಕಾರೈ ಜನಕ ನೃಪಜನ್ಮದ ಪೂಜಯಾಮಾಸ ಶಸ್ತ್ರೈಕಂ ಸ್ನುಷಾ ಪುತ್ರ ಸಮನ್ವಿತಂ. ಜನಕ ದಶರಥನಿಗೆ, ಆತನ ಪತ್ನಿಯರಿಗೆ, ಅಳಿಯಂದರಿಗೆ ಮತ್ತೆ ಅಮೂಲ್ಯವಾದಂತಹ ಉಡುಗೊರೆಗಳನ್ನು ಕೊಟ್ಟು ಮಾಸಮೇಕಂ ಅತಿಕ್ರಮ್ಯ 1 ತಿಂಗಳ ಕಾಲ ಅಲ್ಲಿದ್ದು ತನ್ನ ವಿದೇಹ ರಾಜ್ಯಕ್ಕೆ ತೆರಳಿದ. ಬಂಗಾರದ ಅರಮನೆಗಳು, ರತ್ನ ಮಣಿ ಮಾಣಿಕ್ಯಗಳಿಂದ ನಿರ್ಮಾಣ ಮಾಡಿದಂತಹ ಅರಮನೆಗಳು, ಇವುಗಳಲ್ಲಿ ರಾಮ ಸೀತೆಯ ಜೊತೆ ತನ್ನ ಜೀವನವನ್ನು ಆನಂದದಿಂದ ಕಳೆದ.
ಏಂ ತಾಸಾಂ ನೃಪಸುತಾ ಪತ್ನೀನಾಂ ಪೃಥಕ್ ಪೃಥಕ್ ಯಥಾಕಾಲೇ ನಿಧಾನೇಶು ಗರ್ಭಾಧಾನಾದಿಕೇಶು ಚ. ಜನಕ ಸೀತೆ ಒಬ್ಬರದಲ್ಲ ಉಳಿದ ಅವಳ ಮೂರು ಸಹೋದರಿಯರ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇದರಂತೆ ನೆರವೇರಿಸಿದ. ರಾಮಾದಿಭಿಶ್ಚತುರ್ಭಿಸ್ತೈ ಬಂಧುಭಿಸ್ತದನಂತರಂ ಪೃಥಗ್ಗೇಹೇಷು ಭಾರ್ಯಾಭಿಃ ಗಾರ್ಹಸ್ಥ್ಯ ಮನುತಿಷ್ಠಿತಂ. ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ತಮ್ಮ ಪತ್ನಿಯರೊಡನೆ ಗೃಹಸ್ಥ ಧರ್ಮದ ಆಚರಣೆಯನ್ನು ಮಾಡಿದರು. ರಾಮ ಪ್ರಾತಃ ಕಾಲದಿಂದ ಆರಂಭಿಸಿ ಸಾಯಂಕಾಲದಿಂದ ತನಕ ಏನೇನು ಆಚರಣೆಗಳನ್ನು ಮಾಡ್ತಿದ್ದ, ಆತನ ದಿನಚರಿ ಹೇಗಿತ್ತು ಅಂತ ಅನ್ನೋದನ್ನು ಆನಂದ ರಾಮಾಯಣ ಈ ಥರ ವರ್ಣನೆ ಮಾಡ್ತದೆ. ಅದಕ್ಕಿಂತ ಮೊದಲು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 77ನೇ ಸರ್ಗ ಒಂದು ಬಾಕಿ ಉಳಿದಿದೆ. ಅದು ಬಾಲಕಾಂಡದ ಕೊನೆಯ ಸರ್ಗ. ಪರಶುರಾಮ ರಾಮಾದಿಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತ ಏನು ಬಂದಿದ್ದ, ಆತನ ಆಕ್ರಮಣವನ್ನೆಲ್ಲ ರಾಮ ಹಿಮ್ಮೆಟ್ಟಿಸಿದ. ಅಲ್ಲಿಗೆ 76ನೇ ಸರ್ಗ ಮುಕ್ತಾಯವಾಗಿತ್ತು. ಆ ವೈಷ್ಣವ ಧನಸ್ಸನ್ನ ರಾಮ ವರುಣನ ಕೈಯಲ್ಲಿ ಕೊಟ್ಟ. ಆಮೇಲೆ ವಸಿಷ್ಠ ಮೊದಲಾದ ಗುರುಗಳಿಗೆ, ತನ್ನ ತಂದೆಯಾದಂತಹ ದಶರಥನಿಗೆ, ಅವರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಹೇಳಿದ, ಪರಶುರಾಮ ತನ್ನ ದಾರಿಯನ್ನು ಹಿಡಿದು ಹೊರಟೋಗಿದ್ದಾನೆ. ನಮ್ಮ ಚತುರಂಗದ ಸಮೇತವಾದಂಥ ಸೈನ್ಯ ಏನಿದೆ ಅದು ತನ್ನ ದಾರಿಯನ್ನು ಹಿಡಿದು ಅಯೋಧ್ಯ ನಗರಕ್ಕೆ ಪ್ರಯಾಣ ಮಾಡಲಿ. ದಶರಥನಿಗೆ ಮಗನ ಮಾತನ್ನು ಕೇಳಿ ಆನಂದ ಆಯಿತು. ಆತನನ್ನು ಆಲಿಂಗನ ಮಾಡಿಕೊಂಡ. ತನಗೆ ಮತ್ತೊಂದು ಜನ್ಮನೇ ಬಂತು ಅಂತ ಅನಿಸ್ತು ಆ ದಶರಥನಿಗೆ. ಪುನರ್ಜಾತಂ ತದಾನೇನೆ ಪುತ್ರ ಆತ್ಮಾನಮೇವಚ, ತನಗಲ್ಲದೆ ತನ್ನ ಮಗನಿಗೂ ಕೂಡ ಇದೊಂದು ಮೊರೆ ಹುಟ್ಟು ಅಂತ ಆತ ಭಾವಿಸಿದ. ಸೈನ್ಯ ಅಲ್ಲಿಂದ ಮುಂದುವರಿಯಿತು. ಅಯೋಧ್ಯೆನ ತಲುಪಿದ ಮೇಲೆ ಸಕಲ ಸಂಭ್ರಮದಿಂದ ಒಡಗೂಡಿ ಆ ಪಟ್ಟಣಿಗರೆಲ್ಲರೂ ಕೂಡ ಈ ರಾಮಾದಿಗಳನ್ನ ಸ್ವಾಗತ ಮಾಡಿದರು. ವಧೂಗೃಹೇ ಯುಕ್ತ ಯಾಶ್ಚಾನ್ಯಾಃ ರಾಜಯೋಷಿತಃ ತತಃ ಸೀತಾಂ ಮಹಾಭಾಗಾಂ ಮೂರ್ಮಿಲಾಂ ಯಶಸ್ವಿನೀಂ ಕುಶಧ್ವಜ ಸುತೇ ಚೋಭೆ ಜಗೃಹು ನೃಪಯೋಷಿತಃ. ರಾಮನ ಪತ್ನಿಯಾದಂಥ ಸೀತೆ, ಊರ್ಮಿಳೆ, ಆಮೇಲೆ ಶ್ರುತಕೀರ್ತಿ, ಮಾಂಡವಿ ಇವರೆಲ್ಲವನ್ನು ಕೂಡ ದಶರಥನ ಪತ್ನಿಯರು ತಮ್ಮ ಮನೆ ತುಂಬಿಸಿಕೊಂಡ್ರು. ಮಂಗಲ ಆಲಾಪನೈಹಿ ಹೋಮೈಹಿ ಶೋಭಿತಾ ಸೌಮವಾಸಃ. ಇದು ರಾಮಾಯಣದಲ್ಲಿ ಹೀಗೆ ಬರ್ತದೆ. ಆನಂದ ರಾಮಾಯಣದಲ್ಲಿ ಮದುವೆ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ಕೆಲವು ಕಾಲ ಕಳೆದು ಮತ್ತೊಮ್ಮೆ ದೀಪಾವಳಿ ಉತ್ಸವಕ್ಕಾಗಿ ಹೋಗಿದ್ದು ವರ್ಣನೆ ಇತ್ತು. ಅದು ಆನಂದ ರಾಮಾಯಣದ ಪ್ರಕಾರ. ವಾಲ್ಮೀಕಿ ರಾಮಾಯಣದಲ್ಲಿ ಮದುವೆ ಮುಗಿಸ್ಕೊಂಡು ಆತ ಇನ್ನೂ ಹಿಂತಿರುಗಿ ಬಂದಿಲ್ಲ. ಅದು ಬರ್ತಿರೋದು ಈ ವರ್ಣನೆ ಈಗ 77ನೇ ಸರ್ಗದಲ್ಲಿದೆ. ರೇಮಿರೇ ಮುದಿತಾ ಸರ್ವಾಹ ಭರ್ತೃಭಿರ್ ಮುದಿತಾ ರಹ ಕೃತಾಸ್ತ್ರಾಶ್ಚ ಸಧನಾಹ ಸುಹಜ್ಜನಾಹ. ಹೀಗೆ ರಾಮಾದಿಗಳು ತಮ್ಮ ಪತ್ನಿಯರ ಜೊತೆಗೂಡಿ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಿದರು. ಶುಶ್ರೂಷಮಾನಸ್ಥಿತರಂ ವರ್ತಯಂತು ನರಷಭಾಹ. ತಂದೆ ಆದಂಥ ದಶರಥನಿಗೆ ಅವರು ಸೇವೆ ಮಾಡ್ತಿದ್ರು. ಕೆಲವು ಕಾಲ ಆದಮೇಲೆ ದಶರಥ ಕೈಕೇಯಿಯ ಮಗನಾದಂತಹ ಭರತನನ್ನು ಕರೆದು ಹೇಳಿದ, ನಿನ್ನ ಸೋದರ ಮಾವನಾದಂತಹ ಯುಧಾಜಿತ್, ಕೈಕೇಯಿಯ ಅಣ್ಣನಾದಂತಹ ಯುಧಾಜಿತ್ ಇನ್ನೂ ನಮ್ಮಲ್ಲೇ ಇದ್ದಾನೆ. ಆತ ಯಾತಕ್ಕಾಗಿದ್ದಾನಂದ್ರೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕಾಗಿ ಇಲ್ಲಿ ಬಂದಿದ್ದಾನೆ. ನಿನ್ನ ಮದುವೆ ಎಲ್ಲ ಮುಗಿದು ಕೆಲವು ಕಾಲ ಕಳೀಲಿ ಅಂತ ಆತ ಇಲ್ಲೇ ಕಾಯ್ದುಕೊಂಡಿದ್ದ. ಹಾಗಾಗಿ ನೀನು ಇನ್ನು ಆತನ ಜೊತೆ ಹೊರಡಬೇಕಾಗಿದೆ ಅಂತ ಹೇಳಿದ. ಗಮನಾಯ ಅಭಿಚಕ್ರಾಮ ಶತ್ರುಘ್ನ ಸಹಿತಸ್ತದ. ಅಪ್ಪನ ಮಾತನ್ನು ಕೇಳಿ ಭರತ ಶತ್ರುಘ್ನ ಜೊತೆಗೂಡಿ ಅಲ್ಲಿಂದ ಹೊರಟ. ಆಪೃಚ್ಛ ಪಿತರಂ ಶೂರ ರಾಮಂ ಸಾಕೃಷ್ಟಕರ್ಮಣಂ. ರಾಮನ ಸಮ್ಮತಿಯನ್ನು ಕೂಡ ತೆಗೆದುಕೊಂಡು ಆತನಿಗೆ ನಮಸ್ಕಾರ ಮಾಡಿ, ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಮೊದಲಾದವರಿಗೂ ನಮಸ್ಕಾರ ಮಾಡಿ ಆತ ಅಲ್ಲಿಂದ ಮುಂದೆ ತೆರಳಿದ. ರಾಮನ ದಿನಚರಿ ಏನಿತ್ತು ಅಂತ ಆನಂದ ರಾಮಾಯಣ ಅದನ್ನು ವರ್ಣನೆ ಮಾಡ್ತದೆ. ವಾಲ್ಮೀಕಿ ರಾಮಾಯಣವು ಕೂಡ ಗೃಹಸ್ಥನಾದ ಬಳಿಕ ರಾಮ ಯಾವ ರೀತಿಯಾಗಿ ತನ್ನ ಜೀವನವನ್ನು ನಡೆಸಿದ, ಆ ಸೀತೆ ಮತ್ತು ರಾಮರ ನಡುವೆ ಹೊಂದಾಣಿಕೆ ಯಾವ ಥರ ಇತ್ತು ಅನ್ನೋದನ್ನು ವರ್ಣನೆ ಮಾಡ್ತದೆ. ರಾಮ ಪ್ರಾಕಸ್ಮುತ್ತಾಯ ಕೃತ ಶೌಚಾದಿ ಸಕ್ರಿಯ. ಆನಂದ ರಾಮಾಯಣದ ಸಾರಕಾಂಡದ
5ನೇ ಸರ್ಗದಲ್ಲಿ ತಿಳಿಸಿದಂತೆ ಪ್ರಾತಃ ಕಾಲದಲ್ಲಿ ಎದ್ದು ಶೌಚ ಇತ್ಯಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಸ್ನಾನಕ್ಕೆ ಹೊರಡ್ತಿದ್ದ. ನಿತ್ಯ ಮನೆಯಲ್ಲಿ ಸ್ನಾನ ಮಾಡ್ತಿರ್ಲಿಲ್ಲ. ಸಮೀಪದಲ್ಲೇ ಸರಿಯೂ ನದಿ ಇದ್ದಿದ್ದರಿಂದ ಪಲ್ಲಕ್ಕಿಯನ್ನು ಏರಿ ಸ್ನಾನಕ್ಕಾಗಿ ಸರಿಯೂ ನದಿ ಹೊರಡ್ತಿದ್ದ. ಗತ್ವ ಕೂಲೆ ವಾಹನಾದಿ ವಿಸರ್ಜ್ಯ, ಸರಿಯೂ ನದಿ ತೀರಕ್ಕೆ ಬಂದು ಆ ತೀರದ ಸಮೀಪದಲ್ಲೇ ತನ್ನ ಪಲ್ಲಕ್ಕಿಯನ್ನು ನಿಲ್ಲಿಸ್ತಿದ್ದ. ತೀರ ನದಿಯ ಹತ್ತಿರ ತಗೊಂಡು ಹೋಗ್ತಿರ್ಲಿಲ್ಲ. ಪಶ್ಚಾತ್ತಾವನಾರ್ಥಂ ಸರೈವ ಪುಲಿನೇ ಮುದ, ಸರಿಯೂ ನದಿ ಯಾತಕ್ಕಾಗಿ ಸ್ನಾನಕ್ಕೆ ಹೋಗ್ತಿದ್ದ ಅಂದ್ರೆ ಸರಿಯೂ ನದಿಯ ಪುಣ್ಯದಲ್ಲಿ ಸ್ನಾನ ಮಾಡಿ ತಾನು ಪವಿತ್ರ ಆಗಬೇಕಂತ ಹೋಗ್ತಿರ್ಲಿಲ್ಲ. ಪಶ್ಚಾತ್ತಾವನಾರ್ಥಂ, ತಾನು ಅಲ್ಲಿ ಸ್ನಾನ ಮಾಡಿ ಆ ಸರಿಯೂ ನದಿಗೆ ಪಾವಿತ್ರ್ಯವನ್ನು ಕೊಡೋದಕ್ಕಾಗಿ, ಪುಣ್ಯವನ್ನು ಕೊಡೋದಕ್ಕಾಗಿ ಅಲ್ಲಿ ಹೋಗ್ತಿದ್ದ. ಅವನ ಜೊತೆಗೂಡಿ ಮಂತ್ರಿಗಳು ಇರ್ತಿದ್ರು, ಸ್ನೇಹಿತರು ಇರ್ತಿದ್ರು. ನತ್ವಾಪಾಂ ಸರಿಯೂ ನದಿ, ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅವಸರದಿಂದ ಬೇಕಾಬಿಟ್ಟಿಯಾಗಿ ಸ್ನಾನ ಮಾಡುವಂತಿಲ್ಲ, ನದಿಗೆ ನಮಸ್ಕಾರ ಮಾಡಬೇಕು ಅಂತಿದೆ. ನತ್ವಾಪಾಂ ಸರಿಯೂ ನದಿ ಸ್ನಾತ್ವ ನಿತ್ಯ ವಿಧಿಂ ಕೃತ್ವ, ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಗಂಗಾ ಮೊದಲಾದ ನದಿಗಳಿಗೆ ಅರ್ಘ್ಯ ಕೊಡಬೇಕು, ತರ್ಪಣ ಕೊಡಬೇಕು. ಆ ಗಂಗಾ ನದಿ, ಯಾವುದೇ ಬೇರೆ ನದಿಯಲ್ಲಿ ಸ್ನಾನ ಮಾಡಿದ್ರೂ ಕೂಡ ಗಂಗಾ ನದಿ ಮೊದಲಾದ ನದಿಗಳನ್ನು ಸ್ಮರಣೆ ಮಾಡಿಕೊಂಡು ಅವುಗಳ ಹೆಸರಿನಲ್ಲಿ ತರ್ಪಣ, ಅರ್ಘ್ಯ ಇತ್ಯಾದಿಗಳನ್ನು ಮಾಡಬೇಕು ಅಂತ ಇದೆ ಪದ್ಧತಿ. ದತ್ತ ದಾನಾನ್ಯನೇಕಾನೆ, ಆ ಸರಿಯೂ ನದಿಯ ತೀರದಲ್ಲೇ ಅನೇಕ ದಾನ ದಕ್ಷಿಣೆಗಳನ್ನು ಕೂಡ ನಿತ್ಯ ಮಾಡುತ್ತಿದ್ದ. ಗೋಭೂ ಧಾನ್ಯ ರಸಾದಿಭಿ, ಗೋದಾನ, ಭೂದಾನ, ಧಾನ್ಯದಾನ ಇತ್ಯಾದಿಗಳನ್ನ ಆ ಸರಿಯೂ ನದಿಯ ಪುಣ್ಯ ತೀರದಲ್ಲಿ ನಿತ್ಯವೂ ಕೂಡ ಮಾಡ್ತಿದ್ದ. ಮತ್ತೊಮ್ಮೆ ಆ ಸರಿಯೂ ನದಿಗೆ ನಮಸ್ಕಾರ ಮಾಡಿ ಅಲ್ಲಿ ನೆರೆದಿದ್ದಂಥ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಅವರ ಸಮ್ಮತಿಯನ್ನು ತೆಗೆದುಕೊಂಡು ರಥಂ ಸಮಾರುಷ್ಯ, ಮತ್ತೆ ರಥವನ್ನು ಏರಿಕೊಂಡು ಅಯೋಧ್ಯೆ ಕಡೆಗೆ ಹಿಂತಿರುಗುತ್ತಿದ್ದ. ಹೋಗುವಾಗ ಪಲ್ಲಕ್ಕಿಯಲ್ಲಿ ಹೋಗ್ತಿದ್ದ, ಬರುವಾಗ ರಥದಲ್ಲಿ ಬರ್ತಿದ್ದ ಅಂತ ಹೇಗಿದೆ. ಆ ರಥವನ್ನೇ ಪಲ್ಲಕ್ಕಿ ಅಂತ ಹೇಳಿದಿರಬಹುದು, ಅಥವಾ ರಥ ಪಲ್ಲಕ್ಕಿ ಎರಡೂ ಕೂಡ ಆತನನ್ನು ಹಿಂಬಾಲಿಸ್ತಾ ಇದ್ದು ಯಾವ ಕಾಲದಲ್ಲಿ ಏರಬೇಕು ಅಂತ ಅನಿಸ್ತಿತ್ತು, ಹಾಗೆ ಏರಿ ಹೋಗ್ತಿದ್ದ ಅಂತ ನೋಡಬೇಕು. ಆ ರಥ ಎಂಥದ್ದು ಅಂದ್ರೆ ವೃತ್ತ ಬಂಧನ ಬಂಧಿತಂ, ಅದಕ್ಕೆ ಆ ರಥಕ್ಕಿರುವಂಥ ಹಗ್ಗಗಳು, ಆ ಕುದುರೆಗೆ ಕಟ್ಟಿದಂಥ ಕಡಿವಾಣ ಅವೆಲ್ಲವೂ ಕೂಡ ಬಂಗಾರಮಯವಾಗಿದ್ದವು. ರುಕ್ಮತಂತು ರಜ್ಜುಭಿಶ್ಚ ಸರ್ವತಃ ಪರಿವೇಶಿತಂ, ಜರತಾರು ವಸ್ತ್ರವನ್ನ ರಥಕ್ಕೆ ತೊಡಿಸಿದ್ರು. ವಾಜಿವಾಹಂ ಸಾರಥಿನ ಸುಸ್ನಾತೇನ ಪ್ರಚೋದಿತಂ, ಆ ರಥಕ್ಕೆ ಶ್ರೇಷ್ಠ ಕುದುರೆಗಳನ್ನು ಹೂಡಿದ್ರು. ಆ ಸಾರಥಿಯು ಕೂಡ ಅಷ್ಟರಲ್ಲಿ ಸುಸ್ನಾತೇನ, ಆತನು ಸ್ನಾನ ಮಾಡಿ ತಯಾರಾಗಿರ್ತಿದ್ದ. ಆತ ರಥವನ್ನು ಮುಂದೂಡಿಸಿಕೊಂಡು ಹೋಗ್ತಿದ್ದ. ರುಕ್ಮದಂಡಧರೈಹಿ ದೂತೈಹಿ, ದೂತರು ರಾಜನ ವೈಭವವನ್ನು ಸಾರುವುದಕ್ಕಾಗಿ ಕೈಯಲ್ಲಿ ಬಂಗಾರದ ದಂಡಗಳನ್ನು ಹಿಡಿದುಕೊಂಡು ದಾರಿಯನ್ನು ತೋರಿಸ್ತಾ ಮುಂದೆ ಹೋಗ್ತಿದ್ರು. ಮುಂದೆ ರಥದಿಂದ ಕೆಳಗಿಳಿತಿದ್ದ, ಪಾದಕೆಗಳನ್ನು ಹಾಕೋತಿದ್ದ. ದೃಷ್ಟ್ಯ ಪಾದುಕೆ ಅಂತಿದೆ. ಪಾದುಕೆ ಅಂದ್ರೆ ಸನ್ಯಾಸಿಗಳು ಹಾಕುವಂಥ ಪಾದುಕೆನೋ ಅಥವಾ ಸಾಧಾರಣ ರೀತಿಯಾದ ಪಾದರಕ್ಷೆಗಳು ಅಂತಿಲ್ಲ, ಅಂತೂ ಪಾದರಕ್ಷೆಗಳನ್ನು ಧರಿಸ್ತಿದ್ದ. ಆಮೇಲೆ ಮನೆಗೆ ಬರ್ತಿದ್ದ. ಮನೆಗೆ ಬರುವಾಗ ಪ್ರತಿನಿತ್ಯ ನಡೀತಿದ್ದ ಘಟನೆ ಏನಂದ್ರೆ, ಸೀತೆ ಆತನನ್ನು ಎದುರುಗೊಂಡು ಅರ್ಘ್ಯ ಕಾಡ್ಯಾಗಳನ್ನು ಕೊಡ್ತಿದ್ಲು. ಪಾದಕ್ಕೆ ನೀರು, ಆತನಿಗೆ ಆಚಮನ ಮಾಡಲಿಕ್ಕೆ, ಮನೆಯೊಳಗೆ ಬರಬೇಕಾದ್ರೆ ಆಚಮನ ಮಾಡಲಿಕ್ಕೆ ನೀರನ್ನು ಇತ್ಯಾದಿಗಳನ್ನು ಅವ್ರು ಕೊಡ್ತಿದ್ಲು. ಗತ್ವ ಅಗ್ನಿಹೋತ್ರ ಶಾಲಾಯಾಮ್ ಸೀತೆಯ ಆಸನ ಸಂಸ್ಥಿತ, ಅಗ್ನಿಹೋತ್ರ ಮಾಡಲಿಕ್ಕಾಗಿ, ಯಜ್ಞ ಮಾಡಲಿಕ್ಕಾಗಿ ಒಂದು ಪ್ರತ್ಯೇಕವಾದಂತಹ ಶಾಲೆನೇ ಇರ್ತದೆ, ಅಗ್ನಿಶಾಲೆ ಅಥವಾ ಯಾಗಶಾಲೆ. ಅಲ್ಲಿಗೆ ಬಂದು ಆಸನದ ಮೇಲೆ ಸೀತೆಯ ಜೊತೆಗೆ ಕೂತ್ಕೊತಿದ್ದ. ಸತತ್ಮಿಕವಾಗಿ ಮಾಡಬೇಕು ಅಂತೀವಲ್ಲ ಅಗ್ನಿಹೋತ್ರ ಇತ್ಯಾದಿಗಳನ್ನು, ಅಗ್ನಿಹೋತ್ರ ವಿಧಿಯಂತೆ ಆ ಅಗ್ನಿಯಲ್ಲಿ ಹೋಮ ಮಾಡ್ತಿದ್ದ. ಅದೆಲ್ಲ ಆದ ಬಳಿಕ ಸ್ಫಟಿಕಸ್ಯ ಲಿಂಗಸ್ಯ ಕರ್ಮ ಮಾರ್ಗಂ ಯಥಾವಿಧಿ, ನಿತ್ಯ ಸ್ಫಟಿಕದ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ದ. ತನ್ನದೇ ಸ್ವರೂಪವಾದಂಥ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ದ. ಯಾಕೆ ಮಾಡ್ತಿದ್ದ ಅಂದ್ರೆ ಲೋಕಾನಾಂ ಶಿಕ್ಷಣಾರ್ಥಾಯ, ಜಗತ್ತೆಲ್ಲವೂ ಕೂಡ ಹೇಗೆ ಯಾವ ತತ್ವಗಳನ್ನು ಮಾಡಬೇಕು ಬೆಳಿಗ್ಗೆ ಎದ್ದಾಗಿನಿಂದ ಅನ್ನೋದನ್ನು ತಿಳಿಸೋದಕ್ಕಾಗಿ ನಿತ್ಯವೂ ಕೂಡ ಆ ಥರ ಪೂಜೆಯನ್ನು ಮಾಡ್ತಿದ್ದ. ಆ ಪೂಜೆ ಮುಗಿಯೋ ಹೊತ್ತಿಗೆ ಸೀತೆ ಪಕ್ವಾನ್ನ ಮೊದಲಾದವುಗಳನ್ನು ತಯಾರು ಮಾಡಿ ಇಟ್ಟಿರ್ತಿದ್ಲು. ಸೀತೆ ತಯಾರು ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನ ಆ ಶಿವನ ಲಿಂಗಕ್ಕೆ ಅರ್ಪಣೆ ಮಾಡ್ತಿದ್ದ. ಅರಮನೆಯಲ್ಲಿರುವಂತಹ ಬ್ರಾಹ್ಮಣರು, ತತ್ವಜ್ಞಾನಿಗಳು ಅವರೆಲ್ಲರಿಗೂ ಕೂಡ ದಾನಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಅವರಿಗೆ ಪೂಜೆ ಮಾಡ್ತಿದ್ದ.
ಲಬ್ಧ್ವಾ ತದಾಶಿಷಃ ಅವರ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಿದ್ದ. ತುಳಸಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದ. ಗುರುವಾದಂಥ ವಸಿಷ್ಠ ಮೊದಲಾದವರು. ವಸಿಷ್ಠ ಅರಮನೆಯಲ್ಲಿ ಯಾವಾಗಲೂ ಇರ್ತಿದ್ದಿಲ್ಲ ಅಂತ ಕಾಣಿಸ್ತದೆ. ಅವರ ಆಶ್ರಮ ಪ್ರತ್ಯೇಕವಾದ ದೂರದಲ್ಲಿತ್ತು. ಅಂತ ಅಲ್ಲಿದ್ದಂಥ ಗುರುಗಳು ಅಥವಾ ಹಿರಿಯರಾದಂಥ ದಶರಥ ಇತ್ಯಾದಿಗಳಿಗೆ ನಮಸ್ಕಾರ ಮಾಡ್ತಿದ್ದ. ಧೇನು ಆಕಳಿಗೆ ನಮಸ್ಕಾರ ಮಾಡ್ತಿದ್ದ. ಅಶ್ವತ್ಥಂ ಮುನಿಪಾದಕಂ ಇವೆಲ್ಲ ನಮ್ಮ ಮನೆಯಲ್ಲಿ ಇರುವಂತಾದ್ರೆ ಬಹಳ ಅನುಕೂಲ. ತುಳಸಿ ಇಟ್ಕೊಳ್ಬಹುದು, ಧೇನು ಅಶ್ವತ್ಥ ಇವೆಲ್ಲನೂ ಕೂಡ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೂ ನಮ್ಮ ಮನೆಯಲ್ಲಿ ಇದ್ದರೆ ಅದನ್ನೆಲ್ಲ ನಿತ್ಯ ಅದಕ್ಕೆ ನಮಸ್ಕಾರ ಮಾಡಬೇಕು. ಅಶ್ವತ್ಥ ವೃಕ್ಷಕ್ಕೆ ಸಾಯಂಕಾಲ ಹೊತ್ತು ಭೋಜನಾದಿಗಳು ಆದ್ಮೇಲೆ ನಮಸ್ಕಾರ ಮಾಡೋ ಪದ್ಧತಿ ಇಲ್ಲ, ಬೆಳಿಗ್ಗೆ ಹೊತ್ತು ಅದಕ್ಕೆ ಮಾಡಬೇಕು. ಧೇನುವಿಗೆ ಕೂಡ ನಮಸ್ಕಾರ ಮಾಡಬೇಕು. ಧೇನುವಿಗೆ ನಮಸ್ಕಾರ ಮಾಡುವಾಗ ಅದಕ್ಕೆ ಗೋಗ್ರಾಸ ಕೊಡಬೇಕು. ಮನೆಯಲ್ಲಿ ಅಡುಗೆ ಮಾಡಿದ್ದೇನು ಇರ್ತದಲ್ಲ ಅದನ್ನ ಭಗವಂತನಿಗೆ ನಿವೇದನೆ ಮಾಡಿ ಅದರ ಒಂದು ಭಾಗವನ್ನ ಧೇನುವಿಗೆ ಅರ್ಪಣೆ ಮಾಡಬೇಕು ಅಂತ ಸಂಪ್ರದಾಯ ಇದೆ. ಅದರಂತೆ ಧೇನು ಅಶ್ವತ್ಥಂ ಮುನಿಪಾದಕಂ. ಮುನಿಪಾದಕ ಅಂತಂದ್ರೆ ಮತ್ತೊಂದು ಶಮಿ ವೃಕ್ಷ ಅಂತಿದೆ. ಪೀಪಲ್ ಅಂದ್ರೆ ಅಶ್ವತ್ಥ ವೃಕ್ಷ, ಶಮಿ ಅಂದ್ರೆ ಬನ್ನಿ ವೃಕ್ಷ. ಅದನ್ನು ಕೂಡ ಪೂಜೆ ಮಾಡ್ತಿದ್ದ. ಪೂಜೆಯಿತ್ವ ರವಿಂ ದೇವಂ ಸೂರ್ಯದೇವನಿಗೆ ಪೂಜೆ ಮಾಡ್ತಿದ್ದ. ಬ್ರಹ್ಮಯಜ್ಞಂ ವಿಧಾಯಕ ಬ್ರಹ್ಮಯಜ್ಞದಲ್ಲಿ ಋಷಿಗಳಿಗೆ, ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಏನು ತರ್ಪಣ ಕೊಡೋದು ಇದೆ ಅದನ್ನು ಕೂಡ ಮಾಡ್ತಿದ್ದ. ಆತ ಇನ್ನೂ ಪಿತೃಕ ಆಗಿದ್ರೂ ಋಷಿಗಳಿಗೆ ಮತ್ತು ದೇವತೆಗಳಿಗೆ ತರ್ಪಣ ಕೊಡೋದಿದೆಯಲ್ಲ ಅದನ್ನಂತೂ ಪಿತೃಗಳಾದರೂ ಕೂಡ ಮಾಡಬಹುದು, ಪಿತೃ ತರ್ಪಣವನ್ನು ಬಿಟ್ಟು. ಹಾಗೆ ಪಿತೃಗಳಿಗೆ ತರ್ಪಣ ಕೊಡೋದನ್ನು ಬಿಟ್ಟು ಋಷಿಗಳಿಗೆ ಮತ್ತು ದೇವತೆಗಳಿಗೆ ತರ್ಪಣವನ್ನು ಕೊಟ್ಟು ತನ್ನ ಕೆಲಸವನ್ನೆಲ್ಲ ಕೂಡ ಮುಗಿಸ್ತಿದ್ದ. ಗುರುವರ ಮುಖಾತ್ ಪೌರಾಣಿಕೀಂ ಕಥಾಂ ಸುತ್ತ ಸೀತೆಯ. ಇಷ್ಟೆಲ್ಲ ಆದ್ಮೇಲೆ ಸಾಯಂಕಾಲ ಮಾಡ್ತಿದ್ದ ಕೆಲಸ ಎಷ್ಟೋ ಜನ ಬೇರೆಯವರು ಪುರಾಣ ವಾಚನ, ಪುರಾಣ ಕಥೆ ಶ್ರವಣ ಇತ್ಯಾದಿಗಳನ್ನ ಅದನ್ನು ಬೆಳಿಗ್ಗೆನೇ ಮಾಡ್ತಿದ್ದ. ಗುರುವಿನ ಮೂಲಕ ಪುರಾಣ ಕಥೆಗಳನ್ನ ಸೀತೆಯ ಸಮೇತನಾಗಿ ಕೇಳ್ತಿದ್ದ. ಗುರುನ್ ಪುನಃ ಪ್ರಪೂಜ್ಯ ಗುರುವಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮಾಡ್ತಿದ್ದ. ಬಂಧು ಪ್ರವೇಶಿತ ಬಂಧುಗಳು ಅಂದ್ರೆ ತನ್ನ ಸಂಬಂಧಿಕರು, ಅದಲ್ಲದೆ ತನ್ನ ತಮ್ಮಂದಿರು, ಅವರೆಲ್ಲರ ಜೊತೆಗೂಡಿ ಪ್ರಾರ್ಥಿತಕ್ಕೆ ಮುಹುಪತ್ನ್ಯ ಆತನ ಪತ್ನಿಯಾದಂಥ ಸೀತೆ ಆತನ ಮತ್ತೆ ಬಂದು ಕರೀತಿದ್ಲು. ಭೋಜನಕ್ಕೆ ವೇಳೆ ಆಗಿದೆ ಬನ್ನಿ ಅಂತ ಕರೀತಿದ್ಲು. ಬ್ರಾಹ್ಮಣ ಪರಿವಾರತಃ ಬ್ರಾಹ್ಮಣರು, ತತ್ವಜ್ಞಾನಿಗಳು ಇವರೆಲ್ಲರನ್ನು ಕರೆದುಕೊಂಡೇ ಭೋಜನಕ್ಕೆ ಆತ ತೆರಳುತ್ತಿದ್ದ. ನಾರಿಕೇಲ ಕಟಿತ್ಥ ಆಮ್ರ ಸುಲಭ ಅಂಬು ದಾಡಿಮೈಹಿ. ನಾರಿಕೇಲ ಅಂತಂದ್ರೆ ತೆಂಗಿನ ಕಾಯಿ, ಕಪಿತ್ಥ ಅಂದ್ರೆ ಬೆಳೆಯಲದ ಹಣ್ಣು, ಆಮ್ರ ಅಂದ್ರೆ ಮಾವಿನ ಹಣ್ಣು ಇತ್ಯಾದಿ ರೀತಿಯಾದಂಥ ನಾನಾ ರೀತಿಯಾದಂಥ ಫಲಗಳು, ಅವುಗಳಿಂದ ತಯಾರಾದಂಥ ಭೋಜನವನ್ನು ಮಾಡ್ತಿದ್ದ. ಸುಲಭ ಅಂತ ಮತ್ತೊಂದಿದೆ. ಸುಲಭ ಅಂತಂದ್ರೆ ಶಾಲಪರ್ಣಿ ಅಂತ ಅದನ್ನ ಹೇಳ್ತಾರೆ. ಆಮೇಲೆ ನೇರಳೆ ಹಣ್ಣು, ನಾರಿಕೇಲ, ಕಪಿತ್ಥ, ಆಮ್ರ, ಸುಲಭ, ಜಾಂಬು, ದಾಳಿಮೈಹಿ ದಾಳಿಂಬೆ ಹಣ್ಣು, ಖರ್ಜೂರ ಅಂದ್ರೆ ಅದರಲ್ಲಿ ಗೊತ್ತಿದ್ದೇನೆ, ಪನಸ ಅಂದ್ರೆ ಹಲಸಿನ ಹಣ್ಣು ಇತ್ಯಾದಿಗಳಿಂದ ತಯಾರಾದಂತಹ ಪಕ್ವಾನ್ನವನ್ನ ಘೃತಪಾತಿತೈಹಿ ತುಪ್ಪದಲ್ಲಿ ಬೇಯಿಸಿದಂಥ ಈ ಭಕ್ಷ್ಯಗಳನ್ನ ಆತ ಭೋಜನ ಮಾಡ್ತಿದ್ದ. ಉಪಹಾರಂ ಸುಖಂ ಕೃತ್ಯ ಇದಿನ್ನು ಉಪಹಾರ ಅಷ್ಟೇ ಇದೆ, ಇದು ಉಪಹಾಸ ಇದೆ. ಉಪಹಾರಕ್ಕೆ ಫಲಾಹಾರ ಅಂತಂತಿರ್ತಲ್ಲ, ಫಲವನ್ನು ತಿನ್ನೋದು. ಈ ಎಲ್ಲ ಫಲಗಳನ್ನ ತುಪ್ಪದಲ್ಲಿ ಬೇಯಿಸಿದ್ದನ್ನ ತಿಂತಿದ್ದ. ಸುಖಂ ಕೃತ್ವ ತಾಂಬೂಲಂ ಪರಿಗೃಹ್ಯತೆ, ಕೊನೆಗೆ ತಾಂಬೂಲವನ್ನು ಸ್ವೀಕಾರ ಮಾಡಿ ದಿವ್ಯವಾದಂತಹ ಅಮೂಲ್ಯವಾದಂತಹ ವಸ್ತುಗಳನ್ನ ಉಟ್ಟುಕೊಂಡು ಕನ್ನಡಿ ಹತ್ತಿರ ಬಂದು ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಿದ್ದ. ಅದಾದ್ಮೇಲೆ ರಾಜಕಾರ್ಯಕ್ಕೋಸ್ಕರ ತೆರಳಲಿಕ್ಕೆ ತಯಾರಾಗ್ತಿದ್ದ. ರಥವನ್ನು ಏರೋ ಸಂದರ್ಭ ಬಂದಾಗ ಪ್ರತಿನಿತ್ಯ ಸೀತೆ ಬಂದು ಅವನಿಗೆ ಮಂದಹಾಸ ಪೂರ್ವಕವಾಗಿ ಆತನ ನಿದ್ದೆ ಕೊಡ್ತಿದ್ಲು. ಹರಿವಂಶದಲ್ಲಿ ಕೂಡ ಆ ಥರ ಕಥೆ ಬಂದಿತ್ತು. ಕೃಷ್ಣನ 16,108 ಜನ ಸ್ತ್ರೀಯರೆಲ್ಲರೂ ಕೃಷ್ಣ ಅರಮನೆಯಿಂದ ಹೊರಗೆ ಬರುವಾಗ ತಮ್ಮ ಕಡೆಗಣ್ಣ ನೋಟದಿಂದ ಆತನಿಗೆ ಜೀವ ಕೊಡ್ತಿದ್ರು ಅಂತಿದೆ. ನಿರೀಕ್ಷಿತಕ್ಕೆ ವೈದೇಶ ಅನ್ನೋ ಮಾತು ಈ ಆನಂದ ರಾಮಾಯಣದಲ್ಲಿ ಕೂಡ ಇದೆ. ಮಂತ್ರಿಗಳ ಜೊತೆಗೂಡಿ, ದೂತರ ಜೊತೆಗೂಡಿ
ಮಂಗಳ ವಾದ್ಯಗಳ ಸಮೇತನಾಗಿ ಆ ರಥವನ್ನೇರಿ ಅಲ್ಲಿಂದ ಮುಂದೆ ಹೋಗ್ತಿದ್ದ. ತಾಯಿಯ ಮನೆಗೆ ಬಂದು ಭೂಮಿಗೆ ಹಣೆ ಹಚ್ಚಿ ಅವಳಿಗೆ ನಮಸ್ಕಾರ ಮಾಡ್ತಿದ್ದ. ಸವ್ಯಾಂ ಪ್ರದಕ್ಷಿಣಾಂ ಕೃತ್ಯ, ನಿತ್ಯ ಅವಳು ಪ್ರದಕ್ಷಿಣೆ ಮಾಡ್ತಿದ್ದ. ಎಲ್ಲಿಂದರೂ ನಾವೆಲ್ಲರೂ ಹೊರಗೆ ಹೋಗ್ಬೇಕಾದ್ರೆ, ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಊರಿಂದ ಬಂದರೆ ತಾಯಿ ನಮಸ್ಕಾರ ಮಾಡೋ ಪದ್ಧತಿ ಇದೆ. ನಿತ್ಯ ನಾವು ನಮಸ್ಕಾರ ಮಾಡೋ ಪದ್ಧತಿ ಉಳ್ಕೊಂಡೇ ಇಲ್ಲ. ಕೃತ್ಯ ರಾಜಗೃಹಂ ವೃತ್ತಿ, ಅಲ್ಲಿಂದ ಮುಂದೆ ಅಪ್ಪನಾದಂತಹ ದಶರಥನ ಅರಮನೆ ಹೊರಡ್ತಿದ್ದ. ಸಿಂಹಾಸನದ ಕುರಿತಂತಹ ತಂದೆಯಾದ ದಶರಥನಿಗೆ ನಮಸ್ಕಾರ ಮಾಡ್ತಿದ್ದ. ಅವನ ಆಜ್ಞಾನುಸಾರವಾಗಿ ಸವ್ಯಾಂ ಪ್ರದಕ್ಷಿಣಾಂ ಕೃತ್ಯ, ಅವನಿಗೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅವನ ಆಜ್ಞೆಗನುಸಾರವಾಗಿ ಮುಂದೆ ಪೌರ ಕಾರ್ಯಾನೇ ಅನೇಕಾನೆ, ರಾಜಕಾರ್ಯ ಏನಾದರೂ ಇದ್ದರೆ, ಜನರಿಗೆ ಸಂಬಂಧಪಟ್ಟಂತಹ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳೇನಾದರೂ ಇದ್ದರೆ ಅದನ್ನು ನೋಡಿಕೊ ಅಂತ ಹೇಳ್ತಿದ್ದ ಅಪ್ಪ. ಅದರಂತೆ ಆ ಕಾರ್ಯಗಳನ್ನೆಲ್ಲವೂ ನೋಡ್ಕೊಳ್ತಿದ್ದ. ಆ ಎಲ್ಲ ಕಾರ್ಯಗಳು ಮುಗಿಲಿಕ್ಕೆ ಬಂದಾಗ ನೀನಿನ್ನು ಹೋಗಿ ಬಾ ಅಂತಿದ್ದ ಅಪ್ಪ. ಮತ್ತೆ ರಥವನ್ನೇರಿ ಏರೋದಕ್ಕಿಂತ ಮೊದಲು ರಾಜನಿಗೆ ನಮಸ್ಕಾರ ಮಾಡಿ ಪುನಃ ಅಪ್ಪನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ರಥವನ್ನು ಏರಿ ಮಂಗಳವಾದ್ಯಗಳ ಸಮೇತನಾಗಿ ಯಯೋ ಸ್ವೀಯಂ ಗೃಹಂ ರಾಮ, ತನ್ನ ಮನೆಗೆ ಬರ್ತಿದ್ದ. ಆ ರಥದಿಂದ ಇಳಿದು ಭೂಮಿಜ ದತ್ತ ಪಾದಾರ್ಘ್ಯ ಆಚಮನೀಯಾದಿಕಂ, ಭೂಮಿಜ ಅಂದ್ರೆ ಭೂಮಿಯ ಮಗವಾದಂಥ ಸೀತೆ ಮತ್ತೊಮ್ಮೆ ಆತ ಹೊರಗಿನಿಂದ ಬಂದಾಗ ಆತನಿಗೆ ಅರ್ಘ್ಯ ಪಾದ್ಯ ಆಚಮನೀಯ ಇತ್ಯಾದಿಗಳನ್ನು ಸಮರ್ಪಣೆ ಮಾಡ್ತಿದ್ಲು ಪ್ರತಿನಿತ್ಯ. ಯೋ ಸ್ವೀಯಂ ಗೃಹಂ ಗ್ರಾಮ, ಪ್ರತಿನಿತ್ಯ ಅಷ್ಟನ್ನೆಲ್ಲ ಮಾಡ್ತಿದ್ಲು ಅಂತನ್ನೋದು ಬಹಳ ಆಶ್ಚರ್ಯಕರವಾಗಿದೆ. ಹಾಗೆ ಅದು ಅವಳ ವೈಭವವನ್ನು ತೋರಿಸ್ತದೆ. ಕೋಟಿ ಕೋಟಿ ಭಕ್ತರಲ್ಲೂ ಹಾಟಕಾಂಬರನ ಸೇವೆಯನ್ನು ತಾನು ಮಾಡುತ್ತೀಹಳು ಅಂತ ನಾವು ದಾಸರವಾಣಿಯಲ್ಲಿ ಕೂಡ ಕೇಳ್ತೇವೆ. ಕೋಟಿ ಕೋಟಿ ಜನ ಸೇವಕರು ಲಕ್ಷ್ಮೀದೇವಿ ಇದ್ದಾರಂತೆ. ಆದರೂ ಆ ಪೀತಾಂಬರನ ಅಂತ ವಿಷ್ಣುವನ್ನ ಸೇವೆಯನ್ನ ತಾನು ಮುಂದಾಗಿ ಸಂಭ್ರಮದಿಂದ ಅವರು ಮಾಡ್ತಾರೆ ಅಂತ ನಾವು ಕೇಳ್ತೀವಿ. ಅದರಂತೆ ಆತ ಎಲ್ಲಿ ಹೊರಗೆ ಹೋದ್ರೂ ಆತ ಒಳಗೆ ಬರುವಾಗ ಮತ್ತೆ ಅದನ್ನು ತಾನೇ ಮಾಡ್ತಿದ್ಲು. ಗೃಹೀತ್ವ ತದ್ ಬಹಿರ್ಗತ್ವ ಕೃತಂ ತಪ್ಪಾಂ ನೈವೇದ್ಯತೆ, ಅವಳು ಏನೇನು ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನು ಕೊಡ್ತಿದ್ಲು ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಿದ್ದ. ಅಲ್ಲಿ ತನಕ ಏನೇನು ಕೆಲಸ ಮಾಡಿ ಬಂದಿರ್ತಿದ್ದ ಅದನ್ನೆಲ್ಲ ಸೀತೆಗೆ ಹೇಳ್ತಿದ್ದ. ಹೊರಗೆ ನಡೆದಿರೋ ಕೆಲಸಗಳು ಹೆಣ್ಮಗಳು ಯಾಕೆ ಹೇಳಬೇಕು ಅಂತ ಏನೇನು ತಿರಸ್ಕಾರ ಮಾಡ್ತಿರ್ಲಿಲ್ಲ. ಇಲ್ಲಿ ತನಕ ಏನೇನು ಮಹಾಕಾರ್ಯಗಳನ್ನು ಮಾಡಿದ್ದ, ಏನೇನು ರಾಜಕಾರ್ಯಗಳಾಗಿತ್ತು, ಕೃತಂ ತಪ್ಪಾಂ ನೈವೇದ್ಯತೆ ಎಲ್ಲವನ್ನು ಕೂಡ ಹೇಳ್ತಿದ್ದ. ಸರ್ವಂ ವೃತ್ತಂ ಕೌತುಕೇನ, ಎಲ್ಲ ಚಟುವಟಿಕೆಗಳನ್ನು ಹೇಳ್ತಿದ್ದ. ಹಾಸ್ಯ ಗೀತಾದಿ ಮಂಗಲೈಹಿ ರಮೇಶ್ವ ಭೂಮಿಕನ್ಯಾಂ, ಆತನ ಸ್ವಭಾವ ಹೇಗಿತ್ತು? ಆತನ ಸ್ವಭಾವ ಎಲ್ಲ ಕೆಲವು ಕಡೆ ನೋಡಿರ್ಬೋದು. ಕೆಲವೊಂದು ಕಡೆ ಈ ಕೆಲವು ಮಾಧ್ಯಮಗಳಲ್ಲಿ ರಾಮ ಬಹಳ ಗಂಭೀರ ಸ್ವಭಾವದವನಾಗಿದ್ದ ಅಂತೆಲ್ಲ ಚಿತ್ರಣ ಮಾಡೋದಿದೆ. ಕೃಷ್ಣ ಹೇಗೆ ಹಾಸ್ಯದ ಸ್ವಭಾವದವನಾಗಿದ್ನೋ ಅದಂತೆ ರಾಮನು ಕೂಡ ಹಾಸ್ಯ ಸ್ವಭಾವದವನೇ ಆಗಿದ್ದ. ಹಾಸ್ಯ ಗೀತಾದಿ ಮಂಗಲೈಹಿ ರಮಯತ್ವ ಭೂಮಿಕನ್ಯಾಂ, ಭೂಮಿಯ ಪತ್ನಿಯಾದಂಥ ಮಗಳಾದಂಥ ಸೀತೆಯನ್ನ ರಮಯತ್ವ ಸಂತೋಷಪಡಿಸ್ತಿದ್ದ. ಹೇಗೆಂದ್ರೆ ಹಾಸ್ಯ ಗೀತಾದಿ ಮಂಗಲೈಹಿ, ನಾನಾ ರೀತಿಯಾದಂಥ ಹಾಸ್ಯಗಳನ್ನು ಮಾಡಿ ಅವಳ ಮನಸ್ಸಿಗೆ ಮನೋರಂಜನೆ ಆಗುವಂತೆ, ಗೀತ ಅಂದ್ರೆ ಸಂಗೀತ ಇತ್ಯಾದಿಗಳನ್ನು ಮಾಡಿ ಅವಳಿಗೆ ಸಂತೋಷಪಡಿಸ್ತಿದ್ದ. ಅವಳು ಹೇಗಿರ್ತಿದ್ಲು ಅಂದ್ರೆ ದಿವ್ಯ ವಸ್ತ್ರಾಭರಣ ಭೂಷಿತಾಂ, ನಾನಾ ರೀತಿಯಾದಂಥ ಆಭರಣಗಳನ್ನ ವಸ್ತ್ರಗಳನ್ನು ಧರಿಸಿಕೊಂಡು ಆಕೆ ಯಾವತ್ತೂ ಕೂಡ ಕಂಗೊಳಿಸ್ತಾ ಇದ್ಲು. ಮತ್ತೆ ಮಧ್ಯಾಹ್ನ ಸಮಯವಾದಾಗ ಈಗ ಮತ್ತೊಂದು ಸ್ನಾನ ಮಾಡ್ತಿದ್ದ. ಆ ಸ್ನಾನ ಮಾಡ್ತಿದ್ದು ಈಗ ಸರಯೂ ನದಿಯಲ್ಲಿ ಅಂತ ಏನು ಕಡ್ಡಾಯ ಇರಲಿಲ್ಲ. ಸರಯುವಾಂ ವಾ ಅಥ ಸದ್ಮನಿ, ಬಹಳಷ್ಟು ಬಿಡುವಿದ್ರೆ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಿದ್ದ, ಬಿಡುವಿಲ್ಲದೆ ಇದ್ರೆ ಮನೆಯಲ್ಲೇ ಸ್ನಾನ ಮಾಡ್ತಿದ್ದ. ಸರಯುವಾಂ ವಾ ಅಥ ಸದ್ಮನಿ ಸ್ನಾಸ್ತ್ರ ಮಾಡಿ ಮಧ್ಯಾಹ್ನ ಮಾಡಬೇಕಾದಂಥ ಸಂಧ್ಯಾವಂದನವನ್ನು ಮಾಡಿ, ಮಧ್ಯಾಹ್ನ ಪೂಜೆ ಮಾಡೋದು ಕೂಡ ಕೆಲವರಲ್ಲಿ ಪದ್ಧತಿ ಇದೆ, ಅದನ್ನೆಲ್ಲವನ್ನು ಮಾಡಿ ಆತ ಮುಂದಿನ ಕಾರ್ಯಗಳನ್ನು ಮಾಡ್ತಿದ್ದ. ಆನಂದ ರಾಮಾಯಣ ಏನು ಹೇಳ್ತದಂದ್ರೆ ಆತ ನಿತ್ಯ ಪ್ರಾತಃ ಕಾಲದಲ್ಲಿ ಮತ್ತು ಮಧ್ಯಾಹ್ನದಲ್ಲಿ ಸರಿಯೋ ನದಿಗೆ ಹೋಗಿ ಸ್ನಾನ ಮಾಡ್ತಿದ್ನಲ್ಲ, ಆತ ಸ್ನಾನ ಮಾಡ್ತಿದ್ದಂಥ ಜಾಗಕ್ಕೆ ನಿತ್ಯಂ ಎತ್ತರ ಅಕರೋತ್ಥಾನಂ ಸರಿಯೋ ನಿರ್ಮಲೇ ಜಲೆ, ಅದು ಆ ಸರಿಯೂ ನದಿಯ ಆ ಘಟ್ಟ ರಾಮಘಾಟ್ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದೆ. ತದಾಖ್ಯ ರಾಮನ ಹೆಸರಿನಿಂದಲೇ ರಾಮತೀರ್ಥ ಅನ್ನೋ ಹೆಸರಿನನ್ನೇ ಅದು ಪಡ್ಕೊಂಡಿದೆ.
ಈಗ ಸರಿ ನದಿಯಲ್ಲಿ ಅದು ಇದೆಯೋ ಗೊತ್ತಿಲ್ಲ ಅಂತ ಆನಂದ ರಾಮಾಯಣ ಅದನ್ನು ತಿಳಿಸ್ತದೆ. ತನ್ನ ವಿಖ್ಯಾತ ತ್ರಿಭುವನೆ 3 ಲೋಕದಲ್ಲಿಯೂ ಬಹಳ ವಿಖ್ಯಾತಿಯನ್ನು ಪಡ್ಕೊಳ್ತದೆ. ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಆ ಸರಯೂ ನದಿ ತೀರದಲ್ಲಿ ರಾಮತೀರ್ಥದಲ್ಲಿ ರಾಮಘಟ್ಟದಲ್ಲಿ ಅದಕ್ಕೆ ವೈಶಿಷ್ಟ್ಯ ಹೆಚ್ಚು. ಸ್ನಾನಾದಿಗಳನ್ನು ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಅಂತ ಅದನ್ನು ನಾವು ಊಹಿಸಬಹುದು. ಹೀಗೆ ಮಾಧ್ಯಾಹ್ನಿಕ ಕೃತ್ಯಗಳನ್ನೆಲ್ಲ ಮಾಡಿದ ಬಳಿಕ ಬ್ರಾಹ್ಮಣರು ಮಂತ್ರಿಗಳು ಜನರಿಗೆ ಮತ್ತೆ ಭೋಜನ ಕೂತ್ಕೊಳ್ತಿದ್ದ. ಭೋಜನ ಕೂತ್ಕೊಳ್ಬೇಕಾದ್ರೂ ತಾನೊಬ್ಬನೇ ಕೂತ್ಕೊಳ್ತಿರ್ಲಿಲ್ಲ. ಬ್ರಾಹ್ಮಣೈಹಿ ಮಂತ್ರಿಭಿ ಜನೈಹಿ, ತನ್ನ ಮಂತ್ರಿಗಳು ಬ್ರಾಹ್ಮಣರಾದವರು ಇಷ್ಟರು ಆಪ್ತೇಷ್ಟರು ಎಲ್ಲರನ್ನು ಕರೆದುಕೊಂಡೇ ಭೋಜನಕ್ಕೆ ಕೂತ್ಕೊಳ್ತಿದ್ದ. ಇಷ್ಟೈಹಿ ಎಂಥ ಹೇಗೆ ಭೋಜನ ವೈಭವ ಅಂತದ್ದು ಅಂದರೆ ಸುವರ್ಣ ಪಾತ್ರೇಶು, ಬಂಗಾರದ ಪಾತ್ರದಲ್ಲಿ ಭೋಜನ ಮಾಡ್ತಿದ್ದ. ತ್ರಿಪದಾಸ ಧೃತೇಶು ಚ, ಎಲ್ಲರ ಎದುರಿಗೆ ಅದು ನೀವು ಎಲ್ಲರೂ ನೋಡಿದಿರ್ಬೇಕು. ಈ ಭೋಜನದ ಪಾತ್ರೆಯನ್ನು ಇಡೋ ಪದ್ಧತಿ ಹೇಗಿತ್ತಂದ್ರೆ 3 ಕಾಲಿದ್ದಂಥ ಒಂದು ಮನೆ, ಆ 3 ಕಾಲಿದ್ದಂಥ ಮನೆಯ ಮೇಲೆ ಆ ಭೋಜನದ ಪಾತ್ರವನ್ನು ಇಟ್ಕೊಂಡು ಭೋಜನ ಮಾಡುವ ಒಂದು ಪದ್ಧತಿ ಇರ್ತಿತ್ತು. ಅದಕ್ಕೆ ತಿಪಾಯಿ ಅಂತ ಕರೀತಾರೆ ಹಿಂದಿಯಲ್ಲಿ. ತ್ರಿಪಾದಿ ಅಂತ ಸಂಸ್ಕೃತ ಶಬ್ದ ಇದೆ, ಅದನ್ನೇ ಅಡ್ಡಣಿಗೆ ಅಂತ ಅಂತಾರೆ. ಹೌದೌದು. ಅದರ ಮೇಲೆ ಇಟ್ಟಂಥ ಬಂಗಾರಮಯವಾದಂಥ ಪಾತ್ರೆಗಳಲ್ಲಿ ಆತ ಭೋಜನ ಮಾಡ್ತಿದ್ದ. ಪರಿಷ್ಕೃತೇಶು ಜಾನಕ್ಯ ಸೀತೆಯ ಗತಿಲಾಘವ, ಆ ಭೋಜನ ಸಿದ್ಧಪಡಿಸಿದ್ದಾರೆ ಅಂದರೆ ಸೀತೆ ಗತಿಲಾಘವ. ಅವರು ಸ್ತ್ರೀಯಾದ್ರಿಂದ ಬಹಳ ವೇಗವಾಗಿ ಚಲನೆ ಮಾಡಲಿಕ್ಕೆ ಶಕ್ತವಾಗಿರಲಿಲ್ಲ. ಆಕೆ ನಿಧಾನವಾಗಿ ಸಂಚಾರ ಮಾಡ್ತಾ ಇವರೆಲ್ಲರಿಗೂ ಕೂಡ ಭೋಜನ ಮಾಡಿಸ್ತಿದ್ಲು. ಕೊನಕ್ಕಂಕಣ ಮಂಜೀರ ಕಿಂಕಿಣಿ ನೂಪುರಾಯುಷು ನದಕ್ಷು ಭೋಜನಂ ಚಕ್ರೆ ರಾಘವ ಹರ್ಷಪೂರಿತ. ಅವಳು ನಿತ್ಯ ಅರಮನೆಯಲ್ಲಿದ್ದರೂ ಕೂಡ ಏನು ದೊಡ್ಡ ಕಾರ್ಯಕ್ರಮ ಇಲ್ಲದೇ ಇದ್ರೂ ಕೂಡ ಈ ರೀತಿಯಾಗಿ ಎಲ್ಲ ರೀತಿಯಾಗಿಯೂ ಅಲಂಕೃತವಾಗಿರ್ತಿದ್ಲು. ಕೊನಕ್ಕಂಕಣ ಕೈಗೆ ಹಾಕಿದಂಥ ಬಳೆಗಳು, ಮಂಜೀರ ಅಂದರೆ ಗೆಜ್ಜೆ, ಕಿಂಕಿಣಿ ಅಂದರೆ ಸೊಂಟಕ್ಕೆ ಧರಿಸಿದಂಥ ಒಡ್ಯಾಣ ಇತ್ಯಾದಿಗಳು ಮಧುರವಾದಂತಹ ನಾದವನ್ನು ಮಾಡ್ತಾ ಇದ್ದವು. ನದಸುಚ ರಾಘವ ಹರ್ಷಪೂರಿತ, ಹರ್ಷಪೂರ್ಣನಾಗಿ ಆತ ಭೋಜನವನ್ನು ಮಾಡಿದ. ಕೊನೆಗೊಮ್ಮೆ ಕರಶುದ್ಧಿಂ ವಿಧಾಯ, ಕೈಗಳನ್ನೆಲ್ಲ ತೊಳೆದುಕೊಂಡು ಭುಕ್ತ ತಾಂಬೂಲಮುತ್ತಮಂ, ಮತ್ತೆ ಸೀತೆ ಕೊಟ್ಟಂಥ ತಾಂಬೂಲವನ್ನು ಸ್ವೀಕಾರ ಮಾಡಿ ತತಃ ಶತಪದಂ ಗತ್ವ ನಿದ್ರಾಂ ಕೃತ್ವಾದ ಸೀತೆಯ, ಭೋಜನ ಆದ್ಮೇಲೆ ಶತಪದ ಮಾಡ್ತಿದ್ದ. ಶತಪಥ ಅಥವಾ ಶತಪದ, ಭುಕ್ತ ಶತಪಥಂ ಕುರಿಯಾದ ಅಂತ ಎಲ್ಲರೂ ನೋಡಬೇಕು. ಭೋಜನ ಆದ್ಕೂಲೆ ಎಮ್ಮೆಲೆ ಕೂಡಬಾರ್ದು, ಒಂದು 100 ಹೆಜ್ಜೆ ಆ ಕಡೆ ಕಡೆ ಓಡಾಡಬೇಕು, ಒಂದು 10-15 ನಿಮಿಷ ಓಡಾಡಿದ್ರೆ ತಿಂದಂಥ ಭೋಜನ ಸುಲಭವಾಗಿ ಜೀರ್ಣ ಆಗಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಶತಪಥ ಅಂದರೆ ದಾರಿ ಅಂತ ಅರ್ಥ, ಪದ ಅಂದರೆ ಹೆಜ್ಜೆ ಅಂತ ಅರ್ಥ. ಹೀಗೆ ಒಂದು 100 ಹೆಜ್ಜೆಗಳನ್ನು ಓಡಾಡ್ತಿದ್ದ. ಕೊನೆಯೊಮ್ಮೆ ಮಧ್ಯಾಹ್ನದ ಲಘು ನಿದ್ರೆಯನ್ನು ಸೀತೆಯ ಒಡಗೂಡಿ ಮಾಡ್ತಿದ್ದ. ಪುನರ್ ವಸ್ತ್ರಾಣಿ ಸಂದೃಶ್ಯ, ಎಲ್ಲ ಆದಮೇಲೆ ಮತ್ತೊಮ್ಮೆ ವಸ್ತ್ರಗಳನ್ನು ಉಟ್ಕೊಳ್ತಿದ್ದ. ಶಸ್ತ್ರಾಣಿ ಸಾಧನಂ, ಶಸ್ತ್ರಾಸ್ತ್ರಗಳನ್ನೆಲ್ಲ ಧರಿಸಿಕೊಂಡಿರುತ್ತಿದ್ದ. ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ರಥದಲ್ಲಿ ಕೂತ್ಕೊಂಡು ಆ ತಮ್ಮಂದರ ಜೊತೆಗೂಡಿ ಮತ್ತು ಮಂತ್ರಿಗಳು ಸೇನಾಪತಿಗಳ ಜೊತೆಗೂಡಿ ಪುಷ್ಪಾರಾಮ ಉದ್ಯಾನಕಾದೀನ್, ಅರಮನೆ ಅಯೋಧ್ಯ ನಗರದಲ್ಲಿದ್ದಂತಹ ಉಪವನಗಳು ಮತ್ತು ಅರಣ್ಯಗಳು ಅದನ್ನೆಲ್ಲವನ್ನು ಕೂಡ ಆತ ಸಂಚಾರ ಮಾಡುತ್ತಿದ್ದ. ವಾದ್ಯ ಘೋಷಗಳ ಮಂಗಲ ನಿನಾದ ಅಲ್ಲಿ ಕೇಳಿ ಬರ್ತಾ ಇತ್ತು. ಸಾಯಂಕಾಲ ಹೊತ್ತಿಗೆ ಮತ್ತೆ ಹಿಂತಿರುಗಿ ಬರ್ತಿದ್ದ. ಸಾಯಂ ಸಂಧ್ಯಾದಿ ಸಂಪಾದ್ಯ, ಬಂದವನೇ ಸಾಯಂಕಾಲದ ಸಂಧ್ಯೆ ಮೊದಲಾದವನ್ನು ಮಾಡ್ತಿದ್ದ. ಪುನರ್ಹುತ್ವ ಕಲಿಸ್ತರಂ, ಗೃಹಸ್ಥನ ಕಾರ್ಯ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ 2 ಬಾರಿ ಆತ ಹೋಮ ಮಾಡಬೇಕು ಅಂತಿದೆ. ಆದಂತ ಸಾಯಂಕಾಲ ಕೂಡ ಹೋಮ ಮಾಡ್ತಿದ್ದ. ಶಂಭುನ್ ಭಕ್ತ್ಯ ಪುನಃ ಪೂಜ್ಯ, ಮತ್ತೊಮ್ಮೆ ಸಾಯಂಕಾಲ ಜಗದೀಶ್ವರನಾದಂಥ ಶಂಭುವಿಗೆ ನಮಸ್ಕಾರ ಮಾಡ್ತಿದ್ದ. ಕೃತ್ವಾರ್ಥದ ಉಪಹಾರಕಂ, ಮತ್ತೆ ಸಾಯಂಕಾಲ ತಗೊಳ್ತಿದ್ದ ಆಹಾರ ಏನಿದೆ ಅದು ಉಪಹಾರ. ಮಧ್ಯಾಹ್ನ ತಗೊಳ್ಳುವಂಥ ಆಹಾರ ಅದು ಪೂರ್ಣವಾಗಿರಬೇಕು, ಸಾಂಗವಾದಂಥ ಆಹಾರ ಇರಬೇಕು. ಸಾಯಂಕಾಲ ತಗೊಳ್ಳುವಂಥ ಆಹಾರ ಏನಿದೆ ಅದು ಲಘುವಾಗಿರಬೇಕು, ಜೀರ್ಣಕ್ರಿಯೆಗೆ ಅನುಕೂಲ ಆಗುವಂತೆ. ರತ್ನ ಕಾಂಚನ ಮಾಣಿಕ್ಯ ನಿರ್ಮಿತೆ ಮಂಚಕೆ ವರೆ ದಿವ್ಯ ಪ್ರಾಸಾದ ಮಧ್ಯೆ ಸೀತೆಯ ರಘುನಾಯಕ. ಎಲ್ಲ ಆ ದಿನ ಮುಗಿಲಿಕ್ಕೆ ಬಂದಾಗ ಬಂಗಾರದಿಂದ ತಯಾರಾದಂಥ ಮಂಚದ ಮೇಲೆ ದಿವ್ಯವಾದಂಥ ಅರಮನೆಯಲ್ಲಿ
ಆ ಸೀತೆಯ ಜೊತೆಗೆ ಹಾಸ್ಯಗೀತ ವಿನೋದೈಹಿ, ಮಲ್ಕೊಳ್ಳೋದಕ್ಕಿಂತ ಮೊದಲು ಹಾಸ್ಯ, ಸಂಗೀತ, ನಾನಾ ರೀತಿಯಾದ ಮನೋರಂಜನೆಗಳು ಇತ್ಯಾದಿಗಳೆಲ್ಲವನ್ನ ಆತ ವೈಭವದಿಂದ ಅನುಭವಿಸಿ ಆಮೇಲೆ ಆತ ಮಲ್ಕೊಳ್ತಿದ್ದ. ಏವಂ ನಾನಾ ಸಮುತ್ಸಾಹೈ ನಿನ್ನಾಯ ಅರ್ಕತಮಃ ಸುಖಂ. ಹೀಗೆ ರಾಮ ಮದುವೆ ಆದ ಬಳಿಕ 12 ವರ್ಷ ಸೀತೆಯ ಜೊತೆಗೆ ಅಲ್ಲಿ ಕಳೆದ. ಮದುವೆ ಆದ ಬಳಿಕ ಸುಮಾರು 11 ವರ್ಷಗಳ ಬಳಿಕ ಅವರ ಸಾಂಸಾರಿಕ ಜೀವನ ಪ್ರಾರಂಭ ಆಗಿತ್ತು ಅಂತ ಹೇಳಿದೆ. ಆ 11 ಈ 12 ಒಟ್ಟಾರೆ 23 ವರ್ಷಗಳ ಕಾಲ ಮದುವೆ ಆದ ಬಳಿಕ ಅವನು ಅಯೋಧ್ಯೆಯಲ್ಲಿ ಕಾಲ ಕಳೆದ. ವಾಲ್ಮೀಕಿ ರಾಮಾಯಣವು ಕೂಡ ರಾಮ ಮತ್ತು ಸೀತೆಯರ ದಾಂಪತ್ಯ ಹೇಗಿತ್ತು, ರಾಮ ತನ್ನ ತಂದೆ ಮೊದಲಾದವರನ್ನು ಹೇಗೆ ಸೇವನೆ ಮಾಡ್ತಿದ್ದ ಅದನ್ನೆಲ್ಲವನ್ನು ಹೀಗೆ ವಿವರಣೆ ಮಾಡ್ತದೆ. ಪಿತರಂ ದೇವಸಂಕಾಶಂ ಪೂಜಾಮಾಸ ಸುಸ್ತದ. ರಾಮ ಲಕ್ಷ್ಮಣರಿಬ್ಬರು ಕೂಡ ತಮ್ಮ ತಂದೆಗೆ ನಿತ್ಯ ಸೇವೆ ಮಾಡ್ತಿದ್ರು. ಆತನ ಆಜ್ಞೆಗೆ ಅನುಸಾರವಾಗಿ ಅವರ ಕಾರ್ಯಗಳನ್ನು ರಾಜಕಾರ್ಯವನ್ನು ನೋಡ್ಕೊಳ್ತಾ ಇದ್ರು. ಪ್ರಿಯಾಣಿಕೆ ಹಿತಾಣಿಕೆ, ಜನರಿಗೆ ಹಿತಕರವಾದದ್ದು ಪ್ರಿಯವಾದಂಥ ಎಲ್ಲಾ ಕೆಲಸಗಳನ್ನು ಕೂಡ ಆತ ಮಾಡ್ಕೊಳ್ತಿದ್ದ. ತಾಯಂದಿರ ಸೇವೆಯನ್ನು ಕೂಡ ಮಾಡ್ತಿದ್ದ. ಗುರುನಾಂ ಗುರು ಕಾರ್ಯಾಣಿ, ವಸಿಷ್ಠ ಮೊದಲಾದಂಥ ಗುರುಗಳಿಗೂ ಕೂಡ ಆತ ಸೇವೆ ಮಾಡ್ತಿದ್ದ. ಕಾಲೇ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಸೇವೆ ಮಾಡಬೇಕು, ಏನೇನು ಕಾರ್ಯ ಮಾಡಿಕೊಡ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಿದ್ದ. ಹೀಗೆ ರಾಮನ ಆ ಶೀಲ ಮತ್ತು ನಡವಳಿಕೆ, ರಾಮನ ದಿವ್ಯವಾದಂಥ ನಡವಳಿಕೆ ಇರುತ್ತಲ್ಲ ಅದನ್ನು ನೋಡಿ ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಸಂತೋಷ ಆಯಿತು. ಯಾರಿಗೆ ಅಂದರೆ ದಶರಥನಿಗೆ, ನೈಗಮಾಹ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಜೆಗಳು, ವಿಷಯವಾಸನ ಅಲ್ಲಿರುವಂಥ ಪ್ರಜೆಗಳು, ಮಂತ್ರಿಗಳು ಅವರೆಲ್ಲರೂ ಕೂಡ ರಾಮನ ಈ ನಡವಳಿಕೆಯಿಂದ ನಿತ್ಯ ಸಂತುಷ್ಟರಾದರು. ಲೋಕೆ ರಾಮ ಸತ್ಯ ಪರಾಕ್ರಮ, ಆತನ ಪರಾಕ್ರಮದಲ್ಲಿ ವ್ಯರ್ಥ ಆಗುವಂಥದ್ದಲ್ಲ. ಸ್ವಯಂ ಭೂತಾನ ಬಹುವೇ ಗುಣವತ್ತರ. ಅಯೋಧ್ಯೆಯಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಆತ ಹೇಗಿದ್ದ ಅಂತಂದ್ರೆ ಸ್ವಯಂ ಭೂತಾನ, ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೆ ಚತುರ್ಮುಖ ಬ್ರಹ್ಮ ಹೇಗೆ ಪೂಜ್ಯನೋ ಹೇಗೆ ಆಗ್ತಾನೋ ಹಾಗೆ ರಾಮನು ಕೂಡ ಆಪ್ತನಾಗಿದ್ದ, ಪೂಜ್ಯನಾಗಿದ್ದ. ರಾಮಸ್ಥ ಸೀತೆಯ ಸಾಧ್ಯಂ ವಿಜಯಹಾರ ಬಹುನ್ ಋತೂನ್. ಹೀಗೆ ರಾಮ ಸೀತೆಯೊಡಗೂಡಿ ಅನೇಕ ಋತುಗಳ ಕಾಲ ಅಲ್ಲಿ ಕಾಲವನ್ನು ಕಳೆದ. ಮನಸ್ವಿ ತದ್ಗತಮನಾಹ ತಸ್ಯಾಹ ಹೃದಯ ಸಮರ್ಪಿತ. ಯಾವತ್ತೂ ಕೂಡ ರಾಮ ಸೀತೆಯ ಹೃದಯದಲ್ಲಿ ಸಮರ್ಪಿತನಾಗಿರ್ತಿದ್ದ, ನೆನೆಸಿದ್ದ. ಅವಳು ಕೂಡ ಇವನ ಹೃದಯದಲ್ಲಿ ನೆನೆಸಿರ್ತಿದ್ಲು. ಪ್ರಿಯಾಪು ಸೀತಾರಾಮಸ್ಯ ದಾರಾ ಪಿತೃಕೃತ ಆಯಿತು. ಆ ಸೀತೆಯೂ ಕೂಡ ರಾಮನಿಗೆ ಅಷ್ಟು ಪ್ರಿಯವಾಗಿದ್ಲು. ಗುಣಾತ್ ರೂಪಗುಣಾಚಾಪಿ ಪ್ರೀತಿ ಭೂಯೋಭಿವರ್ಧತೆ. ರಾಮ ಮತ್ತು ಸೀತೆಯರ ನಡುವಿನ ಪ್ರೇಮ ಏನಿತ್ತಲ್ಲ ಅದು 2 ಕಾರಣದಿಂದಾಗಿ ನಿತ್ಯ ಕೂಡ ಹೆಚ್ಚಾಗ್ತಿತ್ತು. ಅದು ಎಂದೂ ಕೂಡ ಕಡಿಮೆ ಆಗ್ತಿರ್ಲಿಲ್ಲ. ಹೇಗೆಂದ್ರೆ ಗುಣ, ಪರಸ್ಪರದಲ್ಲಿ ಏನು ಸದ್ಗುಣಗಳಿದ್ದು ಆ ಸದ್ಗುಣಗಳ ಮೂಲಕವಾಗಿ, ಮತ್ತು ರೂಪಗುಣಾಚಾಪಿ ಪರಸ್ಪರದಲ್ಲಿರುವಂಥ ಸೌಂದರ್ಯ ಏನಿತ್ತು ಆ ಸೌಂದರ್ಯದ ಮೂಲಕವಾಗಿಯೂ ಕೂಡ ಅದು ನಿತ್ಯ ಅಭಿವೃದ್ಧಿ ಆಗ್ತಿತ್ತು. ಪಶ್ಚಾತ್ತಭತ್ತ ದ್ವಿಗುಣಂ ಹೃದಯವೇ ಪರಿವರ್ತದೆ. ಆ ಪ್ರೀತಿ ನಿತ್ಯವೂ ಕೂಡ ದುಪ್ಪಟ್ಟಾಗ್ತಿತ್ತು. ರಾಮ ತನ್ನ ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಮಾಡಿದ್ರೆ ಅದನ್ನ ಆತ ಸೀತೆಗೆ ಹೇಳಬೇಕಾಗಿರಲಿಲ್ಲ. ಇಂಥ ಕೆಲಸ ಆಗಬೇಕಾದ್ರೆ ಮಾಡಿಕೊಡು ಅಂತ ಆತ ಹೇಳಬೇಕಾಗಿರಲಿಲ್ಲ. ಆತ ಆಲೋಚನೆ ಮಾಡಿದ ಕೂಡಲೇ ಆ ಸೀತೆಗೆ ರಾಮನ ಮನಸ್ಸಿನಲ್ಲಿದ್ದು ಕೂಡ ಗೊತ್ತಾಗ್ಬಿಡ್ತಿತ್ತು. ಹಾಗೆ ಸೀತೆಗೂ ಕೂಡ ಮನಸ್ಸಿನಲ್ಲಿ ಏನಾದರೂ ಅಭಿಪ್ರಾಯ ಬಂದ್ರೆ, ಯಾವುದಾದ್ರೂ ಅಪೇಕ್ಷೆ ಬಂದ್ರೆ ರಾಮ ಅವನ್ನ ಅನಾಯಾಸವಾಗಿ ತಿಳ್ಕೊಳ್ತಿದ್ದಾರೆ. ಅಂತರ್ಗತನಪಿ ವ್ಯಕ್ತಮಾಕ್ಷಾಪಿ ಹೃದಯ ಹೃದಯ, ಒಂದು ಹೃದಯಕ್ಕೆ ಮತ್ತೊಂದು ಹೃದಯದಿಂದ ಅನಾಯಾಸವಾಗಿ ಅದೆಲ್ಲೂ ಕೂಡ ಗೋಚರ ಆಗ್ತಿತ್ತು. ದೇವತಾಭಿಸ್ತನಾರೂಪೆ ಸೀತಾ ಶ್ರೀವಿವ ರೂಪಿಣಿ. ಅವಳು ತನ್ನ ಸದ್ಗುಣಗಳಿಂದ ದೇವತಾಸ್ತ್ರೀಯರಿಗೆ ಸಮಾನವಾಗಿದ್ಲು. ತನ್ನ ಸೌಂದರ್ಯದಿಂದ ಸ್ವಯಂ ಲಕ್ಷ್ಮೀದೇವಿ ಅಂತ ಇದ್ಲು. ಪ್ರಯಾಸ ರಾಜರ್ಷಿ ಸುತಃ ಅಭಿಕಾಮಯ. ರಾಜರ್ಷಿ ಅಂತ ದಶರಥನ ಪುತ್ರ ಅಂತ ರಾಮ ಹೀಗೆ ತನಗೆ ಅನುರೂಪವಾದಂತಹ ಸೀತೆಯ ಜೊತೆಗೆ ಅನೇಕ ವರ್ಷಗಳ ಕಾಲ ಅಲ್ಲಿ ವಿಷ್ಣುವು ಲಕ್ಷ್ಮಿಯ ಜೊತೆಗೆ ಹೇಗೋ ಹಾಗೆ ಕಾಲ ಕಳೆದ. ಇತಿ ಆಶ್ರಯ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಬಾಲಕಾಂಡೆ ಸಪ್ತಸಪ್ತತಮಃ ಸರ್ಗಃ
ಸಂಪೂರ್ಣ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 77ನೇ ಸರ್ಗ ಸಮಾಪ್ತ ಆಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡ ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.